ಲಿಂಗನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇಂದ್ರಮ್ಮ ರಾಮಾಜಿನಪ್ಪ ಹಾಗೂ ಹಾಲಿ ಸದಸ್ಯರು ಸಿಕೋಟೆ ಗ್ರಾಮ ಪಂಚಾಯತಿ. ನನ್ನ ಹೆಸರು ನೇಹಾ ಅಂತ. ನನ್ನ ಹೆಸರು ಕೃತಿಕಾ ಅಂತ. ನಮ್ದು ಲಿಂಗನಹಳ್ಳಿ ಅಂತ. ಆಲ್ಮೋಸ್ಟ್ ನಾವು 40 years ಇಂದ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೆ. ನನ್ನ ಹೆಸರು ಅಕ್ಷಿತ್ ಗೌಡ. ನನ್ನ ಹೆಸರು ನೇಸಾ ಗೌಡ. ನಾನು ಲಿಂಗನಹಳ್ಳಿಯಲ್ಲಿ ಇದ್ದೀನಿ. ನಾನು ಅಷ್ಟೇ. My name is Samsika. I am studying in 3rd standard. ಚಿಕ್ಕರಾಗಿ ಬಿದ್ದ ದೊಡ್ಡರಾಗಿ ಎತ್ತ. ಗಣಪತಿ ಬಪ್ಪ ಮೋರಿಯ. ಹೆಸರು ಸಂಜನಾ. ಹಳ್ಳಿಯಲ್ಲಿ ಎಂಜಾಯ್ ಮಾಡಿದಷ್ಟು ಸಿಟಿಯಲ್ಲಿ ಎಂಜಾಯ್ ಮಾಡಕ್ ಆಗಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ಅಷ್ಟೇ ಇರ್ಬೋದು. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ಬಂದ್ಬಿಟ್ಟು ನಾನು ಹೊಸ ಊರಿಗೆ ಬಂದಿದ್ದೀನಿ, ಲಿಂಗನಹಳ್ಳಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಗಣೇಶ ಫೆಸ್ಟಿವಲ್ ಒಂದು ಸೆಲೆಬ್ರೇಟ್ ಮಾಡ್ತೀನಿ. ಯಾವ ತರ ಇರುತ್ತೆ ಎಲ್ಲ ಒಂದು ಸಂಸ್ಕೃತಿ ಆಗಿರ್ಬೋದು, ಅಲ್ಲಿನ ಒಂದು ಜನರು ಯಾವ ತರ ಇರ್ತಾರೆ, ಅವರೊಂದು ರೆಸ್ಪಾನ್ಸ್ ಯಾವ ತರ ಇರುತ್ತೆ ಎಲ್ಲಾನು ನಾನು ಸ್ಟೆಪ್ ಬೈ ಸ್ಟೆಪ್ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ಎಲ್ಲೂ ಮಿಸ್ ಮಾಡಿದ್ರು ನೋಡಿ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸಂಜನಾ. ಹಳ್ಳಿಯಲ್ಲಿ ಎಂಜಾಯ್ ಮಾಡಿದಷ್ಟು ಸಿಟಿಯಲ್ಲಿ ಎಂಜಾಯ್ ಮಾಡಕ್ ಆಗಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ ಅಷ್ಟೇ ಇರ್ಬೋದು. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀರಿ. ನಾವೆಲ್ಲ ಒಟ್ಟಿಗೆ ಬೆಳೆದು ಆಟ ಆಡಿ ಬೆಳ್ತಿರೋದು ಇಲ್ಲಿ. ಅದು ಇದು ನಮ್ಮೂರಲ್ಲಿ ಇಂದು ದೇವಸ್ಥಾನ ದೇವರಿಂದ ಇದ್ದಾಗಿಂದಾನು ಒಂದು ಕಳ್ಳಕಾಕರ ಭಯ ಏನು ಇಲ್ಲ ಸರ್. ಏನು ಆಗ್ಲಿ ಯಾವುದೇ ಒಂದು ತೊಂದರೆ ಜನಗಳಿಗಾಗ್ಲಿ ಎಲ್ಲ ಒಂದು ತೀರ್ಮಾನ ಆಗೋದು ಅಂದ್ರೆ ಈ ದೇವಸ್ಥಾನ ಮುಂದೆನೆ ನಮ್ದು ಇಲ್ಲಿ ಎಲ್ಲ ಊರಲ್ಲಿ. ನನ್ನ ಹೆಸರು ರುಚಿತಾ ಅಂತ. ಬಟ್ ನಮ್ಮೂರಲ್ಲಿ ಪ್ರತಿ ವರ್ಷನೂ ಗಣೇಶ ಹಬ್ಬ ಮಾಡ್ತಾರೆ. ಆಕ್ಚುಲಿ ಎಲ್ಲ ಊರಲ್ಲೂ ಮಾಡ್ದಂಗೆ ನಮ್ಮೂರಲ್ಲೂ ಮಾಡ್ತಾರೆ. ಅಫ್ಕೋರ್ಸ್ ನಮ್ದು ಊರಲ್ಲಿ ಸ್ವಲ್ಪ ಮನೆ ಕಡಿಮೆ ಇರ್ಬೋದೇನೋ, ಬಟ್ ಆಲ್ಮೋಸ್ಟ್ ಎಲ್ಲಾವರೆಗೂ ರಿಕವರ್ ಮಾಡೋ ತರನೇ ನಮ್ಮೂರಲ್ಲೂ ಗಣೇಶ ಕೂರಿಸ್ತಾರೆ. ಎಲ್ಲಾರ್ಗು ಹ್ಯಾಪಿನೆಸ್ ಕೊಡ್ತಾರೆ. ಹಬ್ಬ ಟೈಮಲ್ಲಿ ಎಲ್ಲ ಚೆನ್ನಾಗಿ ನಮ್ಮೂರಲ್ಲೂ ಸೆಲೆಬ್ರೇಟ್ ಮಾಡ್ತೀರಿ. ಆಸ್ ಎ ಗರ್ಲ್ಸ್ ವಿ ಆರ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ dance, everything, whatever activities are going on in our village, we also participate in everything. Thank you. ಸರ್, ನಾವು ಚಿಕ್ಕ ಹುಡುಗರಿಂದನೇ ನಾವು ಇದು ಊರಲ್ಲಿ ಏನೇನ್ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಮಾಡ್ತೀರಿ. ಮತ್ತೆ ಪ್ರತಿ 3 ವರ್ಷಕ್ಕೆ ಒಂದ್ಸತಿ ಜಾತ್ರೆ ಮಾಡ್ತಾರೆ ನಮ್ಮೂರಲ್ಲಿ. 2 ದಿವಸ ಜಾತ್ರೆ ಮಾಡ್ತಾರೆ, ಸಕ್ಕತ್ತಾಗೆ ಮಾಡ್ತಾರೆ. ಸಪ್ಲಮ್ಮ ದೇವ್ರ ತಗೊಂಡ್ಬರ್ತಾರೆ. ಅದು ಮಟನ್ ಚಿಕನ್ ಎಲ್ಲ ಮಾಡಿ ಎಲ್ಲಾರ್ಗು ಊಟ ಹಾಕೋದು ಪ್ರತಿಯೊಂದು ಮಾಡ್ತಾರೆ ಸರ್. ಆಸ್ ಯೂಶುವಲ್ ವಿಲೇಜ್ ಹಳ್ಳಿ ಕಡೆ ಹೆಂಗ್ ಮಾಡ್ತಾರೋ ಸಂಪ್ರದಾಯ ಎಲ್ಲ ನಮ್ ಕಡೆನೂ ಮಾಡ್ತಾರೆ ಸರ್. ಗಣೇಶ ಹಬ್ಬ ನಮ್ ಪ್ರಕಾರ ಆಸ್ ಯೂಶುವಲ್ ನಾವಿವಾಗ ಯಂಗ್ಸ್ಟರ್ಸ್ ಅನ್ನೋದಾದ್ರೆ ನಮ್ಗೆ ಒಂದ್ ಜೋಶ್ ಬೇಕು, ಹಂಗೆ ಸೆಲೆಬ್ರೇಷನ್ ಮಾಡ್ಬೇಕು, ಮತ್ತೆ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಆಸ್ ಎ ಯಂಗ್ಸ್ಟರ್ಸ್ ಅಲ್ವಾ ನಾವ್ ಇವಾಗ, ಅಟ್ಲೀಸ್ಟ್ ಎಲ್ಲವರೆಗೂ ಮಾಡ್ತಾರೆ ಅಂತ ನಮ್ಮೂರಲ್ಲೂ ಮಾಡ್ಬೇಕಲ್ವಾ ನಾವು. ಆತರ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡ್ತೀರಿ. ಕ್ಯಾಶುವಲ್ ಎಲ್ಲಾರ ಮನೆಯಲ್ಲೂ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದು ಎಲ್ಲ ಮಾಡ್ಕೊಂಡು ಆಸ್ ಎ ಫಂಡ್ ಕಲೆಕ್ಟ್ ಮಾಡಿ ನಾವು ಎಲ್ಲ ಇನ್ವೆಸ್ಟ್ ಮಾಡಿ ಮಾಡ್ತೀವಿ ಸರ್. ನನ್ನ ಹೆಸರು ನೇಹಾ ಅಂತ. ನನ್ನ ಹೆಸರು ಕೃತಿಕಾ ಅಂತ. ನಮ್ದು ಲಿಂಗನಹಳ್ಳಿ ಅಂತ. ಆಲ್ಮೋಸ್ಟ್ ನಾವು 40 years ಇಂದ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ನಮಗ್ ಗೊತ್ತಿರೋದು ನಾವು ಚೈಲ್ಡ್ಹುಡ್ ಇಂದ ನೋಡ್ತಾ ಇದೀವಿ ಅಷ್ಟೇ. ಅಂದ್ರೆ ನಮ್ಮೂರಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷ. ಯುನಿಟಿ ಇದೆ ಹುಡ್ಗೂರಲ್ಲೆಲ್ಲ. ಸೊ ಅಷ್ಟೇ. 10 years ಇಂದ ನೀವು ನೋಡ್ತಾ ಇದ್ದೀರಾ? ಅದರಲ್ಲಿ ಈ ವರ್ಷ ಬೆಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ನೀವೇನು ಒಂದು 5 days ಇಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಒಂದು ಕಾರ್ಯಕ್ರಮನ?
ಒಂದು ಡೇ 1 ಇಂದ ಡೇ 5 ವರೆಗೂ ಏನೇನು ಒಂದು ಕಾರ್ಯಕ್ರಮಗಳಾಯ್ತು ಅದ್ರ ಬಗ್ಗೆ ಅಂದ್ರೆ ಡೈಲಿ ಒಂದೊಂದು ಗೇಮ್ಸ್ ಆಡಿಸ್ತಾರೆ, ಕ್ರಿಕೆಟ್ ಆಡ್ಸಿದ್ರು ಈ ವರ್ಷ. ಅಂಡ್ ಗೆದ್ದವ್ರಿಗೆ ಮಕ್ಳಿಗೆಲ್ಲ ಗಿಫ್ಟ್ಸ್ ಕೊಡ್ತಾರೆ, ಯೂಸ್ಫುಲ್ ಗಿಫ್ಟ್ಸ್ ಕೊಡ್ತಾರೆ. ಅಂದ್ರೆ ಡೈಲಿ ಒಂದೊಂದು ಪೂಜೆ ಮಾಡ್ತಾರೆ ಒಬ್ಬೊಬ್ರು ಅಷ್ಟೇ. ಇವತ್ತು ಏನು ವಿಶೇಷತೆ ಏನು? ಇವತ್ತು ಏನೋ ವಿಸರ್ಜನೆ ಇದೆ, ಸೆವೆಂತ್ ಡೇ ವಿಸರ್ಜನೆ ಇದೆ. ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಷ್ಟೇ. ಇವತ್ತು ಸೆವೆಂತ್ ಡೇ ವಿಸರ್ಜನೆ ಆದ್ಮೇಲೆ ಅಷ್ಟೇ. ನಿಮ್ ಪ್ರಕಾರ ಗಣೇಶ ಹಬ್ಬ ಅಂದ್ರೆ ಏನು? ಗೌರಿ ಅಂದ್ರೆ ಭಾದ್ರಪದ ಶುಕ್ಲ ಇರುತ್ತಲ್ಲ, ಅವಾಗ ಗೌರಿ ತನ್ನ ತವ್ರ ಮನೆಗೆ ಹೋದಾಗ ಅದನ್ನ ಗೌರಿ ಹಬ್ಬ ಅಂತೀವಿ. ಮತ್ತೆ ಗಣೇಶ ಹೋಗಿ ಅವ್ರ ಅಮ್ಮನ್ ಕರ್ಕೊಂಬರೋದ್ನ ಗೌರಿ ಗಣೇಶ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೀವು ಮಾತಾಡಿ. ನಿಮ್ಮ ಮಾತುಗಳಲ್ಲಿ ಆ ಥರದ ಏನು ಗಣೇಶ ಹಬ್ಬ ಅಂದ್ರೆ ನಿಮ್ಗೆ ಬೇರೆ ಡಿಫ್ರೆಂಟ್ ಆಗಿ ಗೊತ್ತಿರಬಹುದು. ಓಕೆ, ಒಬ್ಬೊಬ್ಬರು ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ. ಗಣೇಶ ಹಬ್ಬ ಅಂತಂದ್ರೆ ಒಂದು ಯೂನಿಟಿ ಆಗಿ ಇರೋದು. ಆಮೇಲೆ ಇದು ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡುವಂಥದ್ದು. ಎಲ್ಲೇ ಆಗಿದ್ರಿ ಗ್ರ್ಯಾಂಡ್ ಆಗಿ ಮಾಡುವಂಥದ್ದೇ ಒಂದು ಗಣೇಶ ಹಬ್ಬ. ಒಂದು ಹುಡುಗರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಹೆಣ್ಣಿಗೆ ತವ್ರ ಮನೆ ಎಷ್ಟು ಮುಖ್ಯ ಅನ್ನೋದು ಇದರಲ್ಲಿ ತೋರಿಸ್ಕೊಡುತ್ತೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಊಟವನ್ನ ಒಂದು ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಯಾವ ತರ ಇರುತ್ತೆ ಊಟ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರಿ, ಚೆಕ್ ಮಾಡೋಣ ಊಟ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಊಟ ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಟೇಸ್ಟ್ ಮಾಡಿದೆ, ಅದು ತುಂಬಾ ಚೆನ್ನಾಗಿದೆ ಊಟ ಅಂತ. ಸೊ ಅದೇ ತರ ಹುಡುಗರನ್ನ ಮಾತಾಡ್ತೀನಿ, ಅವ್ರ ಒಂದು ಅಭಿಪ್ರಾಯ ಕೇಳ್ತೀನಿ ಊಟ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಮಾತಾಡ್ಸೋಣ. ಊಟ ಯಾವ ತರ ಇತ್ತು? ಊಟ ಯಾವ ತರ ಇತ್ತು? ಏನ್ ಮಾಡಿದ್ದಾರೆ ಇವತ್ತು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಊಟ ಅಂತೂ. ಅದು ಟೊಮೊಟೊ ನಮ್ಮ ಮಂಡವ್ರು ಮಾಡಿಸಿದ್ದಾರೆ. ಗಣೇಶ ಹಬ್ಬದಿಂದ ಸ್ಪೆಷಲ್ ಆಗಿ ಇದು ಮಾಡಿಸಿದ್ದಾರೆ. ಹಾಗೂ ನನ್ನ ಹೆಸರು ಸಂದೀಪ್ ಅಂತ, ಈ ಊರು ಲಿಂಗಳ್ಳಿ ಅಂತ. ನಾವು ಇಲ್ಲೇ ನನಗೆ ಗೊತ್ತಿರೋ ಒಂದು 20 years ಇಂದ ಮಾಡ್ತಾ ಇದ್ದಾರೆ. ಭತ್ತ ಇಂಪ್ರೂವ್ಮೆಂಟ್ ಆಗ್ತಾ ಐತೆ. ಭತ್ತ ಇಂಪ್ರೂವ್ಮೆಂಟ್ ಆಗ್ತಾನೆ ಐತೆ. ಎಷ್ಟು ಮಾಡ್ತಾ ಇದ್ರು ಅದು. ಹಾಗೂ ಇವಾಗ ಈ ರಿಕ್ಷಾ ಇದೆಯಲ್ಲ, ಮುಂದಿನ ವರ್ಷಕ್ಕೆ ಇದಿರಲ್ಲ, ತುಂಬಾ ಅಂದ್ರೆ ತುಂಬಾ ಮತ್ತೆ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ. ಹಂಗೆ ಹಾಗೆ ಇಲ್ಲಿಗೆ ಬಂದಿರೋರೆಲ್ಲರೂ ದೇವ್ರ ನಂಬ್ಕೊಂಡ್ ಬಂದಿದ್ದಾರೆ. ತುಂಬಾ ಅಂದ್ರೆ ಇವಾಗ ಇವರೆಲ್ಲ ಇರ್ತಾರೆ ನೋಡು, 12 ವರ್ಷದಿಂದ. ನಂಗೆ ಗೊತ್ತಿರೋ ನನ್ನ ಹೆಸರು ಪವನ್ ಗೌಡ ಅಂತ. ಇವನು ನನ್ನ ಫ್ರೆಂಡ್ ಪ್ರಮೋದ್. ಹಾಯ್. ಇವನು ನನ್ನ ಫ್ರೆಂಡ್ ಮಧು, ಸ್ನೇಹಿತ. ಹಾಯ್. ಇವರು ಅಷ್ಟೆಲ್ಲ ಕುಚಿಕಗಳು. ಈಗ ನೀವೆಲ್ಲ ಎಲ್ಲಿದ್ದೀರಾ ಅಂದ್ರೆ ಲಿಂಗಳ್ಳಿ, ಯಲಹಂಕ ಹತ್ರ ಇರೋ ಲಿಂಗಳ್ಳಿಲಿ ಇದೊಂದು ಪುಟ್ಟ ಗ್ರಾಮ ತರ ಇರ್ಬೋದು. ನಾವು ಗಣೇಶ ಹಬ್ಬನ ದೊಡ್ಡ ಫೆಸ್ಟಿವಲ್ ತರ ಸೆಲೆಬ್ರೇಟ್ ಮಾಡ್ತೀವಿ. ನಾವು ನೋಡ್ತಿರೋದು ಸಿಕ್ಕಾಪಟ್ಟೆ ಹಳೆ. ನನ್ ನೆನಪೇ ಇಲ್ಲ, ನೆನಪಿಲ್ಲ ಅಂದ್ರೆ ಒಂದು ನನ್ಗೆ 8 ವರ್ಷ ಇರೋದ್ರಿಂದ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಈಗ ನನ್ಗೆ 29 ವರ್ಷ. ಬಟ್ ನಮ್ ಸೆಲೆಬ್ರೇಷನ್ ನೀವೆಲ್ಲ ನೋಡ್ಬೋದು. ನೋಡಿ, ಗಣೇಶ DJ ಇದು ಯಾವ ತರ ಅಂದ್ರೆ ಒಂಥರ ಹಳ್ಳಿ ಸೊಗಡು ನೀವು ನೋಡ್ಬೋದು. ಈಗ ನಮ್ಮ ವೇಣುಗೋಪಾಲ ಸ್ವಾಮಿ ಈ ದೇವಸ್ಥಾನ ನಮ್ಗೆ ತುಂಬಾ ಚಾರಿತ್ರಿಕ ದೇವಸ್ಥಾನ. ಒಂದು 100 ವರ್ಷ ಇರ್ಬೋದು ಈ ದೇವಸ್ಥಾನಕ್ಕೆ. ಅವಾಗಿಂದ ಸೆಲೆಬ್ರೇಟ್ ಮಾಡ್ತೀರಿ. ಇಲ್ಲೇ ಗಣೇಶ ಇಡೋದು. ನಮ್ಮೂರೆಲ್ಲ ಫೆಸ್ಟಿವಲ್ ಅಂದ್ರೆ ಒಂದೇ ಫ್ಯಾಮಿಲಿ ತರ. ನೀವೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೇದಾಗತ್ತೆ. ಒಳ್ಳೇದಾಗುತ್ತೆ ಅಂದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀವು ಯಾವುದೇ ಚಾನಲ್ ನೋಡಿ, ಇದು ನಮ್ಮೂರ್ ಗಣೇಶನ ಹಬ್ಬನ ಮಿಸ್ ಮಾಡದೆ ನೋಡಿ. ದಟ್ಸ್ ಇಟ್. ಥ್ಯಾಂಕ್ ಯು. ನಿಮ್ಮ ಹೆಸರನ್ನ ಸ್ಟಾರ್ಟ್ ಮಾಡಿ. ಮುನಿ ಆಂಜನಪ್ಪ ಅಂದ್ರೆ ಎಲ್ಲ ಕರೆಯೋದು ರಾಜಣ್ಣ ಅಂತ. ಮುನಿ ಆಂಜನಪ್ಪ ಅಂದ್ರೆ ಊರಲ್ಲಿ ಯಾರಿಗೂ ಗೊತ್ತಾಗೋದು ಇಲ್ಲ. ನಾವ್ ಹಿಂದೆ ಫೋಟೋಗ್ರಾಫರ್ ಆಗಿದ್ವಿ. ಬಿಟ್ಟು ಮೇಲೆ ಇವತ್ತು ಎಲ್ಲಾರು ಕರೆಯೋದು ಫೋಟೋ ರಾಜನ್ ಅಂತಾನೆ. ನಾನು 2005 ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ವಿ. ಅಂದ್ರೆ 2024 ಅದಕ್ಕೆ 10 ವರ್ಷದ ಮುಂಚೆಗಿಂದ ನಮ್ಮೂರಲ್ಲಿ ಗಣೇಶನ ನಾವು ಕೂರಿಸ್ತಾ ಇದ್ವಿ.
ಅಂದ್ರೆ ಸುಮಾರು ಒಂದು 2 ಅಡಿ 3 ಅಡಿ ಗಣೇಶ ಕೂರ್ಸಿ ಒಂದು 8 ದಿವಸ ಒಂದು 7 ದಿವಸ ಇಟ್ಟಿವೆ. ಅವಾಗ ಹಣಕಾಸುಗಳು ಸ್ವಲ್ಪ ತೊಂದರೆಗಳಿದ್ವು. ಅಂದ್ರೆ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ ಬಂದ್ವಿ. ಬಾಡಿಗೆ ಮತ್ತೆ ಈಗಿನ ಕಾಲದ ಇವಾಗ ತಕ್ಕನಂತೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಗಣೇಶ ಕೂರ್ಸೋದಕ್ಕೆಲ್ಲ ನಾನು ನಮ್ಮ ಸ್ನೇಹಿತರು ಬಿಸ್ನೆಸ್ ಅಧ್ಯಕ್ಷರಾಗಿ ಸದಸ್ಯರು ರಾಮಾಜನಪ್ಪ ಅಂತೇಳಿ ಇದುವರೆಗೂ ನಾವು ನಮ್ದೇ ದುಡ್ಡು ಎಷ್ಟೊನಾಗಿ ಪ್ರತಿ ವರ್ಷ ನಾವಿಬ್ರೇ ಕೊಡ್ತಾ ಇರೋದು. ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗಣೇಶ ಕೂಡಿಸಿದ್ದು. ಅಲ್ಲಿಂದ ಇಡೀ ಕರ್ನಾಟಕದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡಿಸ್ತಾರೆ. ಇಂಥ ಊರಲ್ಲಿ ಗಣೇಶ ಕೂಡಿಸೋದು ಎಲ್ಲೂ ಇಲ್ಲಲ್ಲ, ಪ್ರತಿಯೊಬ್ಬರು ಕೂಡಿಸ್ತಾರೆ. ಗಣಪತಿ ಹಬ್ಬ ಮೂಲ ಕಾರಣ ಬಲಗಾಗ್ತಕ್ಕಂಥ ಹೋರಾಟಗಾರರು ಅವರೇ ಈಗ ಯೋಚನೆ ಮಾಡ್ತಾ ಇದ್ರು, ಜನ ಹೆಂಗ್ ಸೇರ್ಸ್ಬೇಕು, ಹೆಂಗೆ ನಾವು ಜನ ಒಗ್ಗಟ್ಟು ಸ್ವಾತಂತ್ರ್ಯ ಬರಕ್ಕೆ ಹೆಂಗ್ ಜನ ಸೇರ್ಸ್ಬೇಕು ಎಲ್ಲಾದ್ರೂ ಯೋಚನೆ ಮಾಡ್ತಾ ಇದ್ರು. ಈ ಗಣಪತಿ ಹಬ್ಬ ಈ ತರ ನಾವು ಗಣಪತಿ ಈ ತರ ಕುಡ್ಸ್ಬಿಟ್ಟು ಜನ ಸೇರ್ಸ್ಬೋದು ಅಂದ್ಬಿಟ್ಟು ಸಕ್ಸಸ್ ಆಗೋದು ಮಹಾರಾಷ್ಟ್ರದಲ್ಲಿ ಅವರು ಇದ್ ಮಾಡಿದ್ರು. ಅಲ್ಲಿ ಸಕ್ಸಸ್ ಆದ್ಮೇಲೆ ಅದು ಈಗ ಗಣಪತಿ ಹಬ್ಬ ಸೇರ್ಸ್ಬಿಟ್ಟು ಜನ ನೋಡಿ ಈಗ ನೀವು ಎಷ್ಟು ಜನ ಸೇರಿದ್ದಾರೆ ಈಗ ಒಂದು ಹಳ್ಳಿಯಲ್ಲಿ. ಈಗ ಅದಕ್ಕೆ ಈ ತರ ಟೆಕ್ನಾಲಜಿ ಹೆಂಗೆ ಮುಂದುವರೆದ ಜನ ಚೇಂಜ್ ಆದ್ರೂ ಆ ತರ ಆಗ್ತಾ ಇದೆ. ಇದು ಮೂಲ ಕಾರಣ ಬಲಗಾಲಕ್ಕೆ ಸ್ವಲ್ಪ ಮೂಲ ಕಾರಣ ಅವ್ರಿಗೆ ಸಲ್ಬೇಕಿದಲ್ಲ. ಸುಮಾರು ನಾವು 88ರಿಂದ ಮಾಡ್ತಾ ಇದ್ದೀವಿ. 1988ರಿಂದ ನಾವು ಸಣ್ಣ ಹುಡುಗರಾಗ ಆಗಿಂದ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎತ್ತಿನ ಗಾಡಿಯಲ್ಲಿ ವಿಸರ್ಜನೆ ಮಾಡ್ತಿದ್ವಿ ಸ್ಟಾರ್ಟ್ ಆಗಿ ಅಲ್ಲ ಅಣ್ಣ. ಎತ್ತಿನ ಗಾಡಿ ಫಸ್ಟ್ ಎತ್ತಿನ ಗಾಡಿಯಲ್ಲಿ ವಿಸರ್ಜನೆ ಮಾಡೋರು, ಆಮೇಲೆ ಟ್ರಾಕ್ಟರ್ ಬಂತು, ಈಗ ಡಿಜೆ ಅದು ಇದು ಸ್ವಲ್ಪ ಬಂದಿದೆ. ಗೈಸ್ ಇಲ್ಲಿ ಕೇಳಿ ಸರ್ ಒಂದು ಮಾತಾಡಿದ್ರು, ಅದು ಕೇಳ್ಬಿಟ್ಟು ನನ್ಗೆ ತುಂಬಾ ಒಂದು ಸಂತೋಷ ಆಯ್ತು. ಮೊದಲು ಒಂದು ಎತ್ತಿನ ಗಾಡಿಯಿಂದ ಒಂದು ಸ್ಟಾರ್ಟ್ ಮಾಡಿದ್ರಂತೆ, ಮತ್ತೆ ಇವಾಗ ಒಂದು ಟ್ರ್ಯಾಕ್ಟರ್ ಎಲ್ಲ ಒಂದು ಗಣೇಶನ ಇದ್ ಮಾಡ್ತಾ ಇದಾರೆ, ವಿಸರ್ಜನೆ ಮಾಡ್ತಾ ಇದಾರೆ. ಜನರೇಷನ್ ಚೇಂಜ್ ಆದಂಗೆ ವೆಹಿಕಲ್ಸ್ ಚೇಂಜ್ ಆಗ್ಬೋದು, ಬಟ್ ಜನರ ಮನ್ಸು ಮಾತ್ರ ಚೇಂಜ್ ಆಗಿಲ್ಲ, ಅವ್ರು ಮಾತ್ರ ಯಾವತ್ತೂ ಚೇಂಜ್ ಆಗಿಲ್ಲ. ಸೊ ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಸರ್ ಹೇಳ್ತಾ ಇದ್ರು, ಮೊದಲನೇದಾಗಿ ಒಂದು ಬಾಲಗಂಗಾಧರ ತಿಲಕ್ ಅಂತ ಹೇಳ್ಬಿಟ್ಟು ಒಂದು ಗಣೇಶನ ಒಂದು ಉತ್ಸವವನ್ನ ಪ್ರಾರಂಭ ಮಾಡಿದ್ರು, ಅಂದ್ರೆ ಗಣೇಶನ ಈ ತರ ವಿಸರ್ಜನೆ ಅದೆಲ್ಲ ಮಾಡಿದ್ರು ಅಂತ ಹೇಳಿದ್ರು. ಸೊ ನನ್ಗೆ ತುಂಬಾ ಸಂತೋಷ ಆಯ್ತು ಅವ್ರು ಮಾತಾಡಿದ್ದಕ್ಕೆ. ಅವರು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿದ್ರಂತೆ. ಸೊ ನನ್ಗೆ ತುಂಬಾ ಸಂತೋಷ ಆಯ್ತು. ಲಿಂಗನಹಳ್ಳಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ರಾಧಾ ರುಕ್ಮಿಣಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ವಿಜಯ ಗಣಪತಿ ಪೂಜಾ ಪ್ರತಿಷ್ಠೆ ಊರಿನ ಮೆರವಣಿಗೆ ನಾಮದೇವತೆ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಭಕ್ತಾದಿಗಳೆಲ್ಲರೂ ಗ್ರಾಮಸ್ಥರ ಪ್ರಮುಖ ಬಳಗದವರು ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತಾ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ವಾದ್ಯದೊಂದಿಗೆ ಪೂಜಾ ಕ್ರಮದ ಮೆರವಣಿಗೆ ನಾವುಗಳು ಭಕ್ತಾದಿಗಳು ಊರಿನ ಗ್ರಾಮಸ್ಥರು ಪುಣೆಯಿಂದ ಪೂಜಾ ಆಚರಣೆಗಳನ್ನು ನೆರವೇರಿಸುತ್ತಾರೆ. ಮುಂದಿನ ಕಾಲದಲ್ಲಿ ರಾಧಾ ರುಕ್ಮಿಣಿ ಶ್ರೀ ವೇಣುಗೋಪಾಲ ಸ್ವಾಮಿ ಪೂರ್ವ ಕಾಲದಿಂದ ಇರುವ ದೇವಾಲಯ. ವಿದ್ಯಾಗಣಪತಿ ವರ್ಷಕ್ಕೊಮ್ಮೆ ಗಜಗೌರಿ ವ್ರತ ಮತ್ತು ವಿದ್ಯಾಗಣಪತಿ ಪೂಜೆ ಇರ್ತದೆ. ವೇಣುಗೋಪಾಲ ಸ್ವಾಮಿ ವಾರ್ಷಿಕೋತ್ಸವ ಮತ್ತು ಪೂಜಾ ಕಾರ್ಯಕ್ರಮ ನಡೆಸುತ್ತಾ ಬಂದಿರ್ತಾರೆ.
My name is Jayavardhini. I am studying in 4th standard. ಚಿಕ್ಕೆರೆಗ್ ಬಿದ್ದ ದೊಡ್ಡಗೆರೆಗೆ ಎದ್ದ ನಮ್ ಗಣೇಶ ಬಪ್ಪ ಮೋರಿ. ಲಕ್ಷ್ಮೀ ಗೌಡ. ನನ್ ಗಣೇಶ ಅಂದ್ರೆ ತುಂಬಾ ಇಷ್ಟ. ಯಾವಾಗ ಬರ್ತೀನಿ ಪೂಜೆ ಅದಕ್ಕೆ ಡ್ಯಾನ್ಸ್ ಆಡ್ತೀನಿ. ಹಂಗೆ ಅಲ್ಲಿ ದುಮಟಗೋಳು ಅಲ್ಲಿ ಡ್ಯಾನ್ಸ್ ಆಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮೀ ಗೌಡ. ನನ್ನ ಹೆಸರು ನೇಸರಗೌಡ. ನಾನು ಲಿಂಗಾಳಿಯಲ್ಲಿ ಇದ್ದೀನಿ. ನಾನು ಅಷ್ಟೇ ಲಿಂಗಾಳಿಯಲ್ಲೇ ಇದ್ದೀನಿ. ನನ್ ಗಣೇಶ ಅಂದ್ರೆ ತುಂಬಾ ಇಷ್ಟ. ನಾವು 5 ದಿನ ಆಯ್ತು ಗಣೇಶ ಇದಾಗಿ. ಇವತ್ತು ಲಾಸ್ಟ್ ಡೇ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಗಣೇಶನ. ದಿನವಾಗ್ಲೂ ಪೂಜೆ ಎಲ್ಲ ದೋಸೆ ಬರ್ತೀರಿ. ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಪ್ರಸಾದ ಇಸ್ಕೊಂಡು ಇವತ್ತು ಲಾಸ್ಟ್ ಡೇ, ಅದಕ್ಕೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಥ್ಯಾಂಕ್ ಯು. ನನ್ನ ಹೆಸರು ಹರ್ಷಿತ್. ನಾನು ನಿಮ್ಮನೆಯಲ್ಲಿ ಇದ್ದೀನಿ. ಗಣೇಶ ಹಬ್ಬ 5 ದಿನ ಆಯ್ತು. ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಹೆಸರು ರಾಮಾಂಜನಪ್ಪ ಅಂತ. ನಾವು KMF ರಿಟೈರ್ಡ್ ಎಂಪ್ಲಾಯ್. ಇಲ್ಲಿ ಸುಮಾರು 20 ವರ್ಷದಿಂದನೂ ನಡೀತಾ ಇದೆ. ಆದ್ರೆ ವಿಜೃಂಭಣೆಯಿಂದ ಈಗ 5 ವರ್ಷದಿಂದ ಈಚೆಗೆ ಗಣಪತಿ ಉತ್ಸವ, ಗೋಪಾಲ ಸ್ವಾಮಿ ಉತ್ಸವ, ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ಜನಸಂಗುಳಿ ಸೇರ್ಕೊಂಡು ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಹೊಲ ಉಳೋದು ರೈತ, ಅವ್ನ ಕೆಲಸ ಆಯ್ತು, ಅವ್ನ ಕಾರ್ಯ ಆಯ್ತು, ಮನೆ ಕಡೆ ನೋಡೋದೇ ಅವ್ರ ಕಷ್ಟ ಆಗಿತ್ತು. ಇದ್ರ ಕಡೆ ಯಾರು ಅಷ್ಟು ಗಮನ ಕೊಡ್ತಾ ಇರ್ಲಿಲ್ಲ. ಏನೋ ಮನೆ ವಿಧಾನ ಮಾಡೋರು, ಮನೆ ಮಟ್ಟ ಮುಗಿಸ್ಕೊಂಡು ಹೋಗ್ತಾ ಇರೋರು. ಈಗ ಒಂದು 5-6 ವರ್ಷದಿಂದ ಊರಲ್ಲಿ ವಿಜೃಂಭಣೆಯಿಂದ ದೇವರ ಮೆರವಣಿಗೆ ಆಯ್ತು, ಊರ ಕಾರ್ಯನೇ ಆಗ್ರಿ, ಯಾವುದೇ ಊರ ಮುಖ್ಯ ಕಾರ್ಯಕ್ರಮ ಹಾಕೋದು ಈಗಿನ ಹೊಸ ಪೀಳಿಗೆ ಎದ್ದ ಮೇಲೆ ಊರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಊರು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಊರಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇದಾವೆ. ನನ್ನ ಹೆಸರು ಬಂದು ಅರ್ಜುನ್ ಅನ್ಬಿಟ್ಟು, ನಮ್ಮ ಸ್ನೇಹಿತರ ಹೆಸರು ಬಂದು ವಿನೋದ್ ಅನ್ಬಿಟ್ಟು, ಆಮೇಲೆ ಇವ್ರು ನಮ್ಮ ಸ್ನೇಹಿತರು ಇನ್ನೊಬ್ಬರ ಹೆಸರು ಬಂದು ಬೈರೇಗೌಡರು ಅನ್ಬಿಟ್ಟು. ಇಲ್ಲಿ ಲಿಂಗನಹಳ್ಳಿಯಲ್ಲಿ ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ ನಾವು ಹುಟ್ಟದಾಗಿಂದನೂ ಆಚರಣೆ ಮಾಡ್ಕೊಂಬತ್ತಾ ಇದ್ದೀವಿ. ಪ್ರತಿ ವರ್ಷನೂ ಏನಂದ್ರೆ ಹೊಸ ರೀತಿ ಮಾಡ್ಕೊಂಬತ್ತಾ ಇದೀವಿ. ಹೇಳಮ್ಮ, ಹೊಸ ರೀತಿಯಲ್ಲೂ ಮಾಡ್ಕೊಂಬತ್ತಾ ಇದ್ದೀವಿ. ನಾವು ಈಗಿಂತ ಹೆಚ್ಚಾಗಿ 5 ದಿವಸದಿಂದ ಕುಣಿಸ್ಕೊಂಡಿದ್ದೀವಿ ಗಣೇಶನ. ಈಗಿಂತ 5 ದಿವಸನೂ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದೀವಿ. ಇವತ್ತು ಹೆಚ್ಚಾಗಿ ಎಲ್ಲ ಅದ್ದೂರಿ ಗಣೇಶೋತ್ಸವ ಮಾಡ್ಕೊಂಡು ಇವತ್ತು ಹೆಚ್ಚಾಗಿ ಜನ ಸೇರಿ ವಿಜೃಂಭಣೆಯಾಗಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ನಾವು ವೇಣುಗೋಪಾಲ ಸ್ವಾಮಿ ಹಾಗೂ ಮೆರವಣಿಗೆನೂ ಮಾಡಿಕೊಂಡು ಗಣೇಶನು ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಗಣೇಶ ವಿದ್ಯಾರ್ಥಿ ಮಾವು ಎಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡೋಂತ ಹಬ್ಬ ಇದು. ಹಿಂದೂ ಮುಸ್ಲಿಮ್ಸ್ ಅಂತ ಇದೇನಿಲ್ಲ, ಭಾವನೆ ಇಲ್ದಂಗೆ ಮಾಡ್ಬೇಕಾಯ್ತು. ಏನೋ ಗಲಾಟೆಗಳು ಆಗ್ತದೆ, ಅವೆಲ್ಲ ಮಾಮೂಲಿ. ಆದ್ರೆ ನಮ್ಮೂರಲ್ಲಿ ಯಾವುದೇ ತರದ ಗಲಾಟೆ ಇಲ್ಲ, ಯಾವುದೇ ತೊಂದರೆನೂ ಇಲ್ಲ, ಚೆನ್ನಾಗಿ ನಡೀತದೆ, ಅದ್ದೂರಿಯಾಗಿ ನಡೀತದೆ. ಈಗ ಒಂದು 40 ವರ್ಷದಿಂದ
ನಾನು ಹುಟ್ಟದಾಗಿಂದ ನೋಡ್ತಾ ಇದೀನಿ, ನಮ್ಮೂರಲ್ಲಿ ಒಂದಿನ ಗಲಾಟೆ ಆಗಿದ್ದಿಲ್ಲ, ಒಂದ್ ಯಾವುದೇ ತರದ್ದು ಇಲ್ಲ. ನಾವು ಹುಟ್ಟದಾಗಿಂದಾನು ಈಗ ಒಂದ್ 47 ವರ್ಷದಿಂದ ಯಾವುದೇ ತರದ ತೊಂದರೆ ಏನೂ ಇಲ್ಲ ಊರಲ್ಲಿ. ಅದ್ದೂರಿ ಗಣೇಶೋತ್ಸವ, ಅದು ಈ ಸತಿ ನಮ್ಮ ಹುಡುಗರು ಭಾರಿ ಚೆನ್ನಾಗ್ ಮಾಡ್ತಾ ಇದಾರೆ. ಒಂದು ಊಟದಾಗಿಂದೇನು ನಾವು ಊಟದಾಗಿಂದ 50 ವರ್ಷದಿಂದ ಲೆಕ್ಕ ಹಾಕಿದ್ರೆ ನಾವು ಒಂದು 2 ವರ್ಷದಿಂದ ಅಲ್ಲಿ ಊರೊಳಗೆ ಮಾಡ್ತಾ ಇದ್ವಿ. ಈ ದೇವಸ್ಥಾನ ಬಂದು 94ರಲ್ಲಿ ಬಂತು. ದೇವಸ್ಥಾನ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಆ ದೇವಸ್ಥಾನ ಬಂದು ನಮ್ಮ ಹಳೆ ಕಾಲದವರು ಮುನ್ಷಾಮಯ್ಯನವರು ಕಾರಣವರು ಊರಲ್ಲಿ ಒಂದು ಕಳ್ತನ ಇಲ್ಲ, ಇದಿಲ್ಲ, ಯಾವ್ದಲ್ಲ ದೇವರೇ ಒಂದು ಕಾಪಾಡ್ಕೊಂಡ್ ಬಂದದೆ ಅಂತ ಹೇಳ್ಬೋದು. ಒಂದು ರೋಗ ಇಲ್ಲ. ಈ ಲಿಂಗನಹಳ್ಳಿ ಗ್ರಾಮ ಇದು, ಹೆಸರುಘಟ್ಟ ಹೋಬಳಿ. ಈಗ ಆ ಕಡೆ ಬನ್ನಿ. ಲಿಂಗನಹಳ್ಳಿ ಗ್ರಾಮ, ಹೆಸರುಘಟ್ಟ ಹೋಬಳಿ. ಇದು ಬಂದು 1995ರಲ್ಲಿ ಪ್ರತಿಷ್ಠಾಪನೆ ಆಗಿದ್ದ ದೇವಸ್ಥಾನ. ನಮ್ಮೂರಲ್ಲಿ ಯಾವುದೇ ತರದ ತೊಂದರೆಗಳಿಲ್ದಂಗೆ ನಡೆಸ್ಕೊಂಡು ಹೋಗ್ತಾ ಇರೋಂಥ ಶ್ರೀ ವೇಣುಗೋಪಾಲ ಸ್ವಾಮಿ ಅಂದ್ರೆ ಇದೆ. ವಿಜೃಂಭಣೆಯಿಂದ ಶನಿವಾರ ಪೂಜೆಗಳು ನಡೀತಾ ಇರ್ತವೆ. ಮನಿಗೊಬ್ಬೊಬ್ರು ಮಾಡ್ತಾರೆ. ಈಗ 1 ವರ್ಷ 1.5 ವರ್ಷಕ್ಕೆ ಬರ್ತದೆ ಒಬ್ರು, ವಿಜೃಂಭಣೆಯಿಂದ ಮಾಡ್ತಾರೆ. ಒಂದು ಪ್ರಸಾದಗಳು ಅಷ್ಟೇ ನೋಡ್ಬೋದು ನೀವು. ಆ ಕಡೆ ಒಂದು ಪ್ರಸಾದ ಇಟ್ಟಿದೀವಿ, ಅಲ್ಲಿ ಎಲ್ಲ ಮಾಡ್ತಾರೆ. ಎಷ್ಟು ಒಂದು 100, 150, 200 ಜನ, 250 ಜನ ಊಟ ಮಾಡೋಷ್ಟು ಅಡ್ಗೆಗಳು ಮಾಡಿಸಿ ಶನಿವಾರ ಕೊಡ್ತೀವಿ ಪ್ರಸಾದ. ಕೈಲಾದ ಮಟ್ಟಿಗೆ ಅಂದ್ರೆ ಒಬ್ರಕ್ಕಿಂತ ಒಬ್ರು ಚೆನ್ನಾಗ್ ಮಾಡ್ತಾರೆ. ದೇವ್ರು ಆತರ ಶಕ್ತಿ ಕೊಡ್ತಾವನೆ ಅಂತ ನಮ್ಮ ಭಾವನೆ. 95ರಲ್ಲಿ ಸರ್ ನಾವು ಚಿಕ್ಕ ಹುಡುಗರಿಂದನೂ ಇದೆ ಸರ್ ಇದು ದೇವಸ್ಥಾನ. ಅದು ಹಳೇದು ಬಂದು ಒಂದು ತೋಟದಲ್ಲಿದೆ. ಅಲ್ಲಿಂದ ವಿಗ್ರಹ ತಗೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಥೇಚ್ಛವಾಗಿ ದನ ಕರುಗಳು ಇರೋ ಊರು ಸರ್ ದರ್ಶಿ. ಇದು ವೇಣುಗೋಪಾಲ ಸ್ವಾಮಿ ಅಂದ್ರೆ ಅದು ದನ ಕರು ಇರುವಂತ ಊರು. ಆ ದೇವ್ರಿಗೂ ಪ್ರೀತಿಪಾದವಾದ ದನ ಕರುಗಳು, ಅದು ಹೆಚ್ಚು ಯಾವುದೇ ತೊಂದರೆ ಆಗ್ದಿರಂಗೆ ನಡ್ಕೊಂಡು ಅದು ದನ ಕರುಗಳನ್ನ ನಡ್ಸ್ಕೊಂಡು ಬರ್ತಾನೆ ಇದೆ ಸರ್. ಚೆನ್ನಾಗಿದೆ ಸರ್ ಎಲ್ಲ. ನನ್ನ ಹೆಸರು ಜಗದೀಶ್ ಅಂತ. 85ಕ್ಕೆ ಮುಂಚೆ ನಮ್ಮೂರು ದೇವಸ್ಥಾನ ಇಲ್ಲಿ ಇರಲಿಲ್ಲ, ಊರಿಂದ ದೂರ ಇತ್ತು. ಅಲ್ಲಿ ಸರಿಯಾಗಿ ಪೂಜೆಗಳೆಲ್ಲ ಮಾಡ್ತಾ ಇರಲಿಲ್ಲ. ಊರಿಂದ ತುಂಬ ದೂರ ಇದ್ದಿದ್ದಕ್ಕೋಸ್ಕರ ಯಾವಾಗಾದ್ರೂ ಮಾರನಾಮಿ ಹಬ್ಬ ಅಥವಾ ಯುಗಾದಿ ಹಬ್ಬ ಒಂದು 2 ಹಬ್ಬಗಳಲ್ಲಿ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳು ಮಾಡ್ಸ್ಕೊಂಡ್ ಬರ್ತಾಯಿದ್ರು. ಆಮೇಲೆ ಊರವರೆಲ್ಲ ಸೇರಿ ಊರ ಹತ್ರ ಮಾಡಿಸ್ಬೇಕು ಅಂದ್ಬಿಟ್ಟು ದೇವಸ್ಥಾನನ ಊರೆಲ್ಲರೂ ಸೇರಿ ಇಲ್ಲಿ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿ ತಗೊಂಬಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿಸಿದ್ರಿ 85ರಲ್ಲಿ. ಅವತ್ತಿಂದ ಈಚೆಗೆ ಊರಲ್ಲಿ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ನಡೀತಾ ಇದೆ. ಎಲ್ಲ ಹಬ್ಬ ಆಚರಣೆಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ವಾರಕ್ಕೊಂದು ಶನಿವಾರ ವಾರನೂ ಪೂಜೆಗಳು ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದು ವಾರನೂ ಶನಿವಾರ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಒಂದೊಂದು ಪೂಜೆಗಳು ಮಾಡಿಸ್ತಾ ಇದ್ದಾರೆ. ಅವತ್ತಿಂದ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಸೊ ಇಲ್ಲಿ ಊರಲ್ಲಿ ಒಂದು ಗಣೇಶ ಹಬ್ಬ ಎಷ್ಟು ವರ್ಷದಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಅದು 85ರಿಂದನೂ ಮಾಡ್ಕೊಂಬರ್ತಾ ಇದ್ದಾರೆ. 1985 ಇಂದ ಸೆಲೆಬ್ರೇಟ್ ಮಾಡ್ಕೊಂಬರ್ತಾ ಇದೆ. ನಿಮ್ಮ ಪ್ರಕಾರ ಒಂದು ಗಣೇಶ ಹಬ್ಬ ಅಂದ್ರೆ ಏನು? ಗಣೇಶ ಹಬ್ಬ ಅಂದರೆ ಹುಡುಗರ ಯೂತ್ಸ್ ಎಲ್ಲ ಸೇರಿಕೊಂಡು ಒಳ್ಳೆ ಯೂನಿಟಿ ಇರುತ್ತೆ. ಯೂನಿಟಿ ಇರುತ್ತೆ, ಒಗ್ಗಟ್ಟಿಂದ ಇದ್ದಾರೆ ಒಟ್ಟಲ್ಲಿ. ಯಾವುದೇ ಎಲೆಕ್ಷನ್ಗಳಿಗೆ ಏನೇ ಮಾಡಿದ್ರು ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ನಮ್ಮೂರಲ್ಲಿ ಒಳ್ಳೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಏನಿದು ಒಂದು 5 days ಇಂದ ಮಾಡ್ತಾ ಇದ್ರಾ? ಪ್ರತಿದಿನ ಏನೇನೋ ಒಂದು ಕಾರ್ಯಕ್ರಮಗಳು ಮಾಡಿದಿರಾ ನಿಮ್ಮೂರಲ್ಲಿ? ಊರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗಳು ಮಾಡ್ತಾರೆ. ಮಕ್ಕಳದ್ದು ಕ್ರಿಕೆಟ್ ಆಡೋದು, ಆಮೇಲೆ ಲೆಮನ್ ಸ್ಪೂನ್ ಮಹಿಳೆಯರದೆಲ್ಲ ಮಾಡ್ತಾರೆ.
ಸರ್ ನಮಸ್ತೆ, ನಮ್ಮ ಹೆಸರು ನಂಜೇಗೌಡ ಅಂತ. ನಾವು ಲಿಂಗನಹಳ್ಳಿ ಹುಟ್ಟಿ ಬೆಳೆದು ಇಲ್ಲೇ ಇರುವಂತ ಗ್ರಾಮಸ್ಥರು. ನಮ್ಮ ಜೊತೆಗೆ ಇರೋದು ಇವರು ನಾಗೇಶ್ ಅನ್ಬಿಟ್ಟು, ಇವರು ಅಪ್ಪಯ್ಯ ಅನ್ಬಿಟ್ಟು. ನಾವು ತುಂಬಾ ದೋಸ್ತುಗಳು, ನಾವು ಯಾವಾಗ ಜೊತೆಲಿ ಇರ್ತೀವಿ. ಮತ್ತೆ ಇವರು ನನ್ನ ಮಗಳು, ಆಯ್ತಾ. ಹಂಗಾಗಿ ಇವರು ಸಹ ಈ ವರ್ಷ ಗಣೇಶೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಮ್ಮೂರಲ್ಲಿ ನಾವು ಚಿಕ್ಕಂದಿನಿಂದ ಸಹ ಗಣೇಶೋತ್ಸವವನ್ನು ಆಚರಣೆ ಮಾಡ್ತೀವಿ. ಪ್ರತಿ ಎಲ್ಲಾ ಹುಡುಗರು ಮತ್ತು ಎಲ್ಲಾ ಮಕ್ಕಳು, ಹೆಂಗಸರು ಎಲ್ಲ ಸೇರಿ, ಊರೆಲ್ಲ ಸೇರಿ ವಿಜೃಂಭಣೆಯಿಂದ ಗಣೇಶೋತ್ಸವ ಮಾಡ್ತೀವಿ. ಯಾವುದೇ ಜಗಳ ಆಗ್ಲಿ, ಯಾವುದೇ ತಾರತಮ್ಯ ಆಗ್ಲಿ ಅಥವಾ ಜಾತಿನಿಂದ ಯಾವುದೇ ಮಾಡದೇನೆ ಎಲ್ಲರೂ ಒಟ್ಟಿಗೆ ಮಿಂಗಾಗಿ ಈ ಗಣೇಶೋತ್ಸವ ಆಚರಣೆ ಮಾಡ್ತೀವಿ. ಗಣೇಶ ಆಚರಣೆ ಮಾಡೋದ್ರಿಂದ ಊರಲ್ಲಿ ಒಗ್ಗಟ್ಟು ಮತ್ತೆ ಎಲ್ಲರೂ ಶಾಂತಿ ಮತ್ತೆ ಒಂಥರ ಮನಸ್ಥೈರ್ಯ ತುಂಬುತ್ತೆ. ಈ ಗಣೇಶೋತ್ಸವ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ, ನಮ್ಗೆ ಬ್ರಿಟಿಷರು ನಮ್ಮನ್ನ ಮುಂದೆ ಆಳ್ತಾ ಇದ್ರು. ಅವ್ರನ್ನ ಭಾರತದಿಂದ ಓಡಿಸ್ಬೇಕು ಅಂದ್ರೆ ನಮಗೆ ಒಂದು ಅಸ್ತ್ರ ಬೇಕಾಗಿತ್ತು, ಅಂದ್ರೆ ನಮಗೆ ಸ್ವತಂತ್ರ ಬೇಕಾಗಿತ್ತು. ಸ್ವತಂತ್ರಕ್ಕೋಸ್ಕರ ಬಾಲಗಂಗಾಧರ ತಿಲಕರವರು ಈ ಗಣೇಶೋತ್ಸವವನ್ನ, ದೇವಸ್ಥಾನದಲ್ಲಿ ಮಾಡಿದಂತ ಗಣೇಶೋತ್ಸವನ ತಂದು ಬೀದಿಗೆ ತಗೊಂಬಂದ್ರು. ಬೀದಿಗೆ ಯಾಕೆ ತಗೊಂಬಂದ್ರು ಅಂದ್ರೆ, ನಮ್ಮ ಯುವಕರು ಮತ್ತೆ ಎಲ್ಲರೂ ಸಹ ಸಂಘಟನೆ ಹೊಂದಿ ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಒಂದು ಅಸ್ತ್ರ ಮಾಡ್ಕೊಂಡ್ರು. ಇಲ್ಲೇ ನಿಂತ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ನಾವು ಯಾವ ರೀತಿ ಬ್ರಿಟಿಷರನ್ನ ಓಡಿಸ್ಬೇಕು, ಯಾವ ರೀತಿ ನಾವು ತಂತ್ರ ಮಾಡ್ಬೇಕು, ಎಲ್ಲದರ ಬಗ್ಗೆ ಸಹ ಅವರು ಈ ಒಂದು ಸಂಘಟನೆ ಮೂಲಕ, ಅಂದ್ರೆ ಗಣೇಶೋತ್ಸವದಲ್ಲಿ ಎಲ್ಲರನ್ನು ಸೇರಿಸುವ ಮೂಲಕ, ಎಲ್ಲಾ ಹಿಂದೂಗಳನ್ನು ಸೇರಿಸುವ ಮೂಲಕ ನಮ್ಮ ಸ್ವತಂತ್ರೋತ್ಸವಕ್ಕೆ ಒಂದು ನಾಂದಿ ಆಡಿದ್ರು. ಇದು ನಮ್ಮ ಭಾರತಾದ್ಯಂತ, ಅಂದ್ರೆ ಯಾವುದೇ ರಾಜ್ಯವಾಗಲಿ, ಯಾವುದೇ ಹೋಬಳಿ ಆಗಲಿ, ಎಲ್ಲಾ ಕೇಂದ್ರಗಳು ಸಹ ಇದನ್ನು ಆಚರಣೆ ಮಾಡ್ತಾರೆ. ಇಂದು ಎಲ್ಲ ಬೀದಿಗಳಲ್ಲಿ, ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಮನೆಗಳಲ್ಲೂ ಸಹ ಈ ಒಂದು ಆಚರಣೆ ಮಾಡಿ ನಮ್ಮ ಗಣೇಶ ಮೂರ್ತಿಯನ್ನ ಎಲ್ಲರೂ ಪ್ರತಿಷ್ಠಾಪನೆ ಮಾಡ್ತಾರೆ. ನಮ್ಮೂರಲ್ಲಿ ಈ ಲಿಂಗನಹಳ್ಳಿಯಲ್ಲಿ ನಾವು ಚಿಕ್ಕಂದಿನಿಂದ ಸಹ ಗಣೇಶೋತ್ಸವವನ್ನ ಮಾಡ್ತಾ ಇದ್ದೀವಿ. ನಾವು ಮೊದಲನೇ ದಿನ ಗಣೇಶೋತ್ಸವವನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಎಲ್ಲಾ ಹೆಂಗಸರು ಮತ್ತು ಮಕ್ಕಳು ಸಹ ಪೂಜೆಗೆ ಬಂದು ಎಲ್ಲರೂ ಸಹ ಸಂತೋಷವಾಗಿ ಪಾಲ್ಗೊಂಡು ಆ ಸ್ವಾಮಿಗೆ ಪೂಜೆ ಮಾಡ್ತೀವಿ. ಎರಡನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಂದರೆ ಹೆಣ್ಣು ಮಕ್ಕಳಿಗೆ ರಂಗೋಲಿ ಬಿಡಿಸುವುದು ಮತ್ತೆ ಅವರೊಂದಿಗೆ ಬಣ್ಣ ಹಾಕಿ ಕಲೆ ಮಾಡುವುದು, ಅದರ ಮಾಡ್ತೀವಿ. ಮೂರನೇ ದಿನ ನಮ್ಮ ಹೆಣ್ಣು ಮಕ್ಕಳು ಮತ್ತು ಯುವಕರಿಗೆ ಎಲ್ಲರಿಗೂ ಸಹ ಸಣ್ಣ ಪುಟ್ಟ ಆಟಗಳು, ಅಂದ್ರೆ ವೀಲ್ ಚೇರ್ ಇರ್ಬೋದು, ಅಥವಾ ಮ್ಯಾಜಿಕ್ ಚೇರ್ ಇರ್ಬೋದು, ಅಥವಾ ಟೀ ಸ್ಪೂನ್, ಈ ತರ ಆಟ ಆಡ್ಬಿಟ್ಟು ಕ್ರಿಕೆಟ್. ಆಮೇಲೆ ಮೂರನೇ ದಿನ ಕ್ರಿಕೆಟ್ ಆಡ್ಸಿದ್ವಿ. ಕ್ರಿಕೆಟ್ ಅಲ್ಲಿ ಯಾರು ಗೆದ್ದು ಅವರಿಗೆ ಅಂದ್ರೆ ಸಮಾನಾರ್ಥಕ ಬಹುಮಾನ, ಅಂದ್ರೆ ನಾವೆಲ್ಲಿ ಸೇರಿದಂಗೂ ಇರಬೇಕು, ಎಲ್ಲರೂ ಸಹ ಖುಷಿಯಾದಂಗೂ ಇರಬೇಕು, ಮತ್ತೆ ಸ್ಪರ್ಧೆ ಇದ್ದಂಗೂ ಇರಬೇಕು, ಆ ರೀತಿಯಾಗಿ ಆಟ ಮಾಡಿದ್ವಿ. ಇವತ್ತು ಕೊನೆಯ ದಿನ ಅಂದ್ರೆ 5ನೇ ದಿನ ನಾವು ಗಣೇಶ ಮೂರ್ತಿಯ ನಾವು ನಮ್ಮೂರ ಕೆರೆ ಅಂದ್ರೆ ಲಿಂಗನಹಳ್ಳಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಮಾಡುವುದಕ್ಕಿಂತ ಮುಂಚೆ ಸಹ ನಾವು ಬೆಂಗಳೂರಿನ ಲಿಂಗನಹಳ್ಳಿಯ ಎಲ್ಲಾ ಬೀದಿಗಳಲ್ಲಿ ವಿಜೃಂಭಣೆ ಮೆರವಣಿಗೆ ಮಾಡಿ ಆ ಸ್ವಾಮಿಗೆ ಎಲ್ಲರೂ ಸಹ ಹೂ, ಕಾಯಿ, ಹಣ್ಣನ್ನ ಕೊಡ್ತಾರೆ. ಎಲ್ಲ ಪೂಜೆ ಮಾಡಿಸಿ ನೋಡಿ. ಈ ತರ DJ ತರಿಸಿದ್ವಿ ಈ ಸಲ. ಇದು ತುಂಬಾ ಹೆಮ್ಮೆ ಪಡುವ ವಿಷಯ. ಯಾಕಂದ್ರೆ ನಮ್ಮೂರಲ್ಲಿ ಇದೇ ಫಸ್ಟ್ DJ ಬಂದಿರೋದು. ಮುಂಚೆ ಎಲ್ಲ ತಪ್ಪೆ ತರ್ತಿದ್ವಿ, ತಪ್ಪೆಗೆ ಎಲ್ಲಾ ಹೆಂಗಸರು ಮಕ್ಕಳು ಸಹ ಡ್ಯಾನ್ಸ್ ಮಾಡಿದ್ರು. ಆದ್ರೆ DJ ಬಂದಿದೆ, ಇದು ತುಂಬಾ ವಿಶೇಷಕರವಾದಂತಹ ದಿನ. ಇದೇ ತರ ಮುಂದುವರಿಯಲಿ, ಆಯ್ತಾ. ಹಾಗಾಗಿ ಗಣೇಶ ಎಲ್ಲರಿಗೂ ಸಹ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಸಹ ಒಗ್ಗಟ್ಟಾಗಿರ್ಲಿ. ಥ್ಯಾಂಕ್ ಯು. ನಾನು ನಾಗೇಶ್ ಅಂತ. ನಾವು ಸಂತೆಯಲ್ಲಿ ಟೊಮೆಟೊ ಡೀಲರು. ನಾವು ಡೈಲಿ ಟೊಮೆಟೊ ಮಾರ್ಕೊಂಡು ಬಂದು ನೈಟ್ ಗಣೇಶನ ಹಬ್ಬದ ಉತ್ಸವದಾಗ ಪಾಲ್ಗೊಳ್ಳುತ್ತೀವಿ. ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ ಸಂತೋಷ ಪಡ್ತಾರೆ. ನಮ್ಮ ಹೆಸರು ಮುನ್ರಾಜು ಅಂತ, ಇದೇ ಊರವರು. ನಾವೆಲ್ಲ ಯುವಕರು ಎಲ್ಲ ಹುಡುಗರೆಲ್ಲ ಸೇರಿ ಈ ಗಣೇಶ ವಿಜೃಂಭಣೆಯಿಂದ ಆಚರಿಸ್ತೀವಿ. ನಾವು ಒಂದು ವರ್ಷ ಬುದ್ಧಿ ಬಂದಾಗಿಂದನೂ ಸಹ ಇದೇ ತರ ಮಾಡ್ತಾ ಇದೀವಿ. ಈ ಸರಿ ಸಹ ಎಲ್ಲ ಯುವಕರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಹುಡುಗರಿಗೆಲ್ಲ ಈ ಸರಿ ನಾವು ಮಾಡ್ತಾ ಇದೀವಿ. ನನ್ನ ಹೆಸರು ಶಮಿಕಾ ಕೃಷ್ಣ LB, 6th ಸ್ಟ್ಯಾಂಡರ್ಡ್ CBSE A ಸೆಕ್ಷನ್. ನಾವು ಗಣೇಶೋತ್ಸವವನ್ನು ಮಾಡುತ್ತೀವಿ ನಮ್ಮ ಊರಲ್ಲಿ. ವಿಜೃಂಭಣೆಯಿಂದ ಮಾಡ್ತೀವಿ. ಡ್ಯಾನ್ಸ್ ಆಡ್ತೀವಿ, ಆಟ ಆಡ್ತೀವಿ. ಥ್ಯಾಂಕ್ ಯು. ನಾವು ಲಿಂಗನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇಂದ್ರಮ್ಮ ರಾಮಾಂಜನಪ್ಪ ಹಾಗೂ ಹಾಲಿ ಸದಸ್ಯರು ಸೀಕೋಟೆ ಗ್ರಾಮ ಪಂಚಾಯತಿ. ಇವತ್ತು ನಮ್ಮ ಲಿಂಗನಹಳ್ಳಿ ಗ್ರಾಮದ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮ ಸುಮಾರು ಒಂದು 25 ವರ್ಷದಿಂದ ಇವತ್ತು ನನಗ 58 ವರ್ಷ. ಅವತ್ತಿಂದನೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೂ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಏನು ಇಲ್ಲ. ಇವತ್ತು ಮಾನ್ಯತೆಯಾಗಿ ಯಾವುದೇ ಒಂದು ರಾಜಕೀಯ ಇಲ್ಲ, ಐತಿಹಾಸಿಕವಾಗಿ ನಾವು ಇವತ್ತು ಗಣೇಶ ವಿಸರ್ಜನೆ ಹಾಗೂ ವೇಣುಗೋಪಾಲ ಸ್ವಾಮಿ ಇದು ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ
ಲಿಂಗನಹಳ್ಳಿಯಲ್ಲಿ ಪ್ರತಿಯೊಬ್ಬ ಯುವಕರು, ಹೆಣ್ಮಕ್ಳು, ಪ್ರತಿಯೊಬ್ಬ ಯಾವುದೇ ಒಂದು ಇದ್ದೀವಿ, ಯಾವುದೇ ಒಂದು ಮಕ್ಕಳು ಎಲ್ಲ ಇವತ್ತು ಒಂದು ಗ್ರ್ಯಾಂಡ ಮಾಡ್ತಾ ಇದ್ದು, ವರ್ಷ ಹಂತವಾಗಿ ಜೋರ ಮಾಡ್ತಾ ಇದ್ದೀವಿ ಹೊರತು ಬೇರೆ ತರ ಏನಿಲ್ಲ. ಇವತ್ತು ಯೂಟ್ಯೂಬ್ನವರು ಇವತ್ತು ಯೂಟ್ಯೂಬ್ನವರು ಬಂದು ನಮ್ಮ ಲಿಂಗನಹಳ್ಳಿ ಗ್ರಾಮದಲ್ಲಿ ಎಲ್ಲ ನಮ್ಮ ಶಾಂತಿ ಆಮೇಲೆ ಯಾವುದೇ ಇಲ್ದಿರಾ ಇವತ್ತು ನಮ್ಗೊಂದು ಎಂಕರೇಜ್ ಮಾಡಿ ನಮ್ಮ ಊರು ವಿಜಯೋತ್ಸವ ಆಚರಿಸ್ತಾ ಇರೋದಕ್ಕೋಸ್ಕರವಾಗಿ ಇವತ್ತು ನಿಮ್ಗೂ ಒಂದು ಧನ್ಯವಾದ ಹೇಳ್ತಾ ಇದರಿಂದ ನಮ್ಗ ಧನ್ಯವಾದ ನಿಮ್ಗೂ ಹೇಳ್ತಾ ಇದ್ದೀವಿ. ಇದು ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ವೇಣುಗೋಪಾಲ ಸ್ವಾಮಿ ಹಾಗೂ ವಿನಾಯಕ ಎಲ್ಲ ನಮ್ಮ ಲಿಂಗನಹಳ್ಳಿ ಗ್ರಾಮಕ್ಕ ಆಶೀರ್ವಾದ ಮಾಡಿ ಇದೇ ತರ ಮುಂದುವರ್ಕೊಂಡು ಹೋಗ್ಲಿ ಅಂತ ನಮ್ಮೂರಿನ ಗ್ರಾಮಸ್ಥರ ಪರವಾಗಿ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಇಂದ್ರಮ್ಮನ ಮಂಜನಪ್ಪನವರು ಆಶೀರ್ವಾದ ಮಾಡ್ತಾ ಇದ್ದೀವಿ. ದೇವ್ರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ, ರಾಮಾಂಜನಪ್ಪ ಅಂತ ಲಿಂಗನಹಳ್ಳಿ. ನಾವು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಆಗಿದ್ದೀವಿ. ಮೊದಲು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ ನಾವು. ನಾವು ಈ ವರ್ಷ ನಾವು ನಮ್ಮ ಲಿಂಗನಹಳ್ಳಿ ಗ್ರಾಮದ ಗಣೇಶೋತ್ಸವವನ್ನ ಲಿಂಗನಹಳ್ಳಿ ಗ್ರಾಮದ ಗೆಳೆಯರ ಬಳಗದಿಂದ ಆಚರಿಸ್ತಾ ಇದ್ದೇವೆ. ಈ ಸುಮಾರು ನಮ್ಮ ಕಾಲದಿಂದ ಸುಮಾರು ಒಂದು 30 ವರ್ಷದಿಂದನೂ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಆದ್ರೆ ಇಲ್ಲಿ ಈ ಗಣೇಶೋತ್ಸವದಲ್ಲಿ ಯಾವುದೇ ತೊಂದರೆ ಇಲ್ದಿರ ನೀಟಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಆದ್ರೆ ಈ ವರ್ಷ ಹೊಸ ಹುಡುಗರು ಬಹಳ ಉತ್ಸುಕತೆಯಿಂದ ಆಚರಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಊರ ದೇವತೆಯಾದಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ಉತ್ಸವ ಮಾಡ್ತಾ ಇದ್ದಾರೆ. ಇದು ನಮ್ಮ ಊರಿನ ಆಮೇಲೆ ನಮ್ಮ ದೇಶಕ್ಕೆ ಆಮೇಲೆ ಊರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಜನ ಎಲ್ಲ ಒಂದ್ ಕಡೆ ಸೇರಿ ಯಾವುದೇ ಭೇದ ಭಾವ ಇದ್ರೆ ಎಲ್ಲ ಒಟ್ಟಾಗಿ ಆಚರಿಸ್ತಾ ಇದೀವಿ. ಈ ನಮ್ಮ ಗಣೇಶ ಮತ್ತು ವೇಣುಗೋಪಾಲ ಸ್ವಾಮಿ ನಮ್ಮ ಲಿಂಗನಹಳ್ಳಿ ಗ್ರಾಮಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಬೆಳೆ ಮತ್ತೆ ಇದು ಮಳೆ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳ್ಕೊಂತ ಇದೀವಿ. Amazing!